ಹಲೋ ಹಲೋ ಸರ್, ಇನ್ಸೂರೆನ್ಸ್ ಚೆಕ್ ಮಾಡಿದೆ ಸರ್. ಏನು ಹೇಳಿದ್ರು? ಎಷ್ಟು ಕ್ಲೈಮ್ ಆಗತ್ತಂತೆ? ಅಟ್ಲೀಸ್ಟ್ ಒಂದು 60% ಆದರೂ ಕವರ್ ಆಗತ್ತಾ? ಇಲ್ಲ ಸರ್, ಯಾಕಿಲ್ಲ? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಏನು? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ಯಾ? ನೀವೆಲ್ಲ ಇನ್ ಕತ್ತೆ ಕಾಯ್ತಿದ್ರಾ? ಟೈಮಿಂಗ್ ಇನ್ಶೂರೆನ್ಸ್ ಪೇ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ? ಸರ್, ಅದು ಯಾವಾಗಲೂ ಈ ಥರ ಆಗಿರ್ಲಿಲ್ವಲ್ಲ, ನಿಧಾನಕ್ಕೆ ಕಟ್ಟಿದ್ರಾಯ್ತು ಅಂತ ಸುಮ್ಮನಾಗ್ಬಿಟ್ಟೆ. ಇಡಿಯಟ್ಸ್, ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲೋ. ಅಟ್ಲೀಸ್ಟ್ ಇನ್ಶೂರೆನ್ಸ್ ಕಟ್ಟಿದ್ದಾದ್ರೂ ಸ್ವಲ್ಪ ಕ್ಲೈಮ್ ಆಗ್ತಿತ್ತು, ಹೇಗೋ ಸ್ವಲ್ಪ ಸರ್ವೈವ್ ಆಗ್ಬೋದಿತ್ತಲ್ಲ. ಎಂತ ಕೆಲಸ ಮಾಡಿದ್ರಿ ನೀವೆಲ್ಲ? ಸಾರಿ ಸರ್. ಜಸ್ಟ್ ಶಟ್ ಅಪ್. ಓ ಮೈ ಗಾಡ್, ಇನ್ಶೂರೆನ್ಸ್ ಲ್ಯಾಬ್ಸ್ ಹಾಕಿದ್ಯಂತೆ. ನಾನಾದ್ರೂ ನೋಡ್ಕೋಬೇಕಿತ್ತು. ಹೀಗಿದನ್ನೆಲ್ಲ ಹೇಗೆ ಕವರ್ ಮಾಡಲಿ, ಇದನ್ನೆಲ್ಲ ಹೇಗೆ ಸರಿ ಮಾಡಲಿ? ಉಳ್ಕೋತೆ ನಾನು. ಒಂದೇ ದಿನದಲ್ಲಿ ಕೇರ್ ಆಫ್ ಫುಟ್ಪಾತ್ ಆಗೋದೆ. ನಿನ್ನನ್ನ ಬಹಳ ಶಕ್ತಿವಂತೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಂಥ ಹೇಡಿ ಅಂತ ತಿಳ್ಕೊಂಡಿರ್ಲಿಲ್ಲ. ಸೇವಂತಿ, ಮತ್ತಿನ್ನೇನು? ತಾಕತ್ತಿರೋರು ಧೈರ್ಯವಾಗಿ ಎದುರಿಸ್ತಾರೆ, ಏಟಿಗೆ ಎದುರೇಟ್ಕೊಡ್ತಾರೆ. ಅದನ್ ಬಿಟ್ಟು ನೀನು ಮೀರನ್ ದೇಹನ ಸೇರ್ಕೊಂಡು ಕುತಂತ್ರದಿಂದ ಏನೇನೋ ಮಾಡ್ತಿದೀಯಲ್ಲ. ಎಂಥ ಹೇಳಿ ಮಾಯಮ್ಮ ನೀನು. ತಾಕತ್ತಿದ್ದಿದ್ರೆ ನೀನಾಗೆ ಬರ್ಬೇಕಾಗಿತ್ತು, ಎದುರುಗಡೆ ಬಂದು ಹೋರಾಡ್ಬೇಕಾಗಿತ್ತು. ಆಗ ನಿನ್ನ ಒಪ್ತಾ ಇದ್ದೆ ನೀನು ಶಕ್ತಿಶಾಲಿ ಅಂತ. ನೋಡು, ನನಗದೆಲ್ಲ ಮುಖ್ಯ ಅಲ್ಲ. ನನಗೆ ನಾನು ಗೆಲ್ಬೇಕು ಅಷ್ಟೇ. ಓ, ಮೋಸದಿಂದ ಗೆದ್ರೂ ಪರವಾಗಿಲ್ಲ. ಮೋಸನೋ ಗೀಸನೋ ಅವೆಲ್ಲ ನನಗ್ ಲೆಕ್ಕಕ್ಕಿಲ್ಲ. ಗೆಲುವು ಹೇಗ್ ಸಿಕ್ತು ಅನ್ನೋದಕ್ಕಿಂತ ಹೇಗ್ ಗೆದ್ದೆ ಅನ್ನೋದು ಮುಖ್ಯ. ಗೆದ್ದು ಬದುಕೋದು ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಿಗ್ಬೇಕಾಗಿರೋ ಅಖಂಡ ಶಕ್ತಿ ನನಗ್ ಮುಖ್ಯ. ನನಗ ಶಕ್ತಿ ಸಿಕ್ಬಿಟ್ರೆ ಏನೇನೆಲ್ಲ ಆಗತ್ತೆ ಅಂತ ನಿನಗ ಅಂದಾಜು ಇಲ್ಲ ಸೇವಂತಿ. ಅದ್ರ ಬಗ್ಗೆ ನಿನಗೆ ಏನೇನು ಗೊತ್ತಿಲ್ಲ. ಗೊತ್ತಿದೆ ಕಣೆ, ನನಗೆ ನಿನ್ನ ತಂತ್ರ, ಪ್ರತಿತಂತ್ರ, ಕುತಂತ್ರ ಇದೆಲ್ಲದನ್ನು ನೀನ್ ಯಾಕೆ ಮಾಡ್ತಾ ಇದೀಯಾ, ನನ್ನನ್ ಬಲಿ ಕೊಟ್ರೆ ನಿನಗೇನ್ ಸಿಗುತ್ತೆ, ಪ್ರತಿಯೊಂದು ಗೊತ್ತು. ಆದ್ರೆ ಅದು ಯಾವುದು ನಿನಗ್ ಸಿಗಲ್ಲ, ಸಿಗೋದಕ್ಕೆ ನಾನ್ ಬಿಡೋದು ಇಲ್ಲ. ಏಯ್, ನನ್ನನ್ ತಡೆಯೋ ಅಷ್ಟು ಶಕ್ತಿ ಇದೆಯಾ ನಿನ್ಗೆ? ನನಗ ಶಕ್ತಿ ಇದೆ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ವೇ? ಏಯ್, ಇಳ್ಸು ಕೈ. ಇನ್ ಮುಂದೆ ನಿನ್ನ ಹಾರಾಟ, ಚೀರಾಟ, ಕುತಂತ್ರದ ಆಟಗಳೆಲ್ಲ